ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 14. ಅನಂತರ ಬಿಳಿ ಬಣ್ಣದ ಕುದುರೆಗಳು ಹೂಡಲಾದ ದೊಡ್ಡದಾದ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣನು, ಲಕ್ಷ್ಮೀರಮಣನು, ಅರ್ಜುನನು, ಪಾಂಡವ ಪುತ್ರನು ಕೂಡ ಖಂಡಿತವಾಗಿಯೂ ದಿವ್ಯವಾದ ಶಂಖಗಳನ್ನು ಊದಿದರು. ಅನುವಾದ: ಎದುರು ಪಕ್ಷದಲ್ಲಿ ಬಿಳಿ ಕುದುರೆಗಳನ್ನು ಕಟ್ಟಿ ಮಹಾರಥದಲ್ಲಿ ಉಪಸ್ಥಿತರಾದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಭಾವಾರ್ಥ: ಕೌರವರ ಸೇನೆಯ ಘೋಷಣದ ನಂತರ ಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಕೃಷ್ಣನ ಶಂಖ ಪಾಂಚಜನ್ಯ ಮತ್ತು ಅರ್ಜುನ ಶಂಖ ದೇವದತ್ತ ಎಂದೇ ಪ್ರಸಿದ್ಧ ಇರುವ ಶಂಖನಾದವು ಪಾಂಡವರ ಸೇನೆಗೆ ಅಪಾರ ಧೈರ್ಯ ನೀಡಿತು ಮತ್ತು ಕೌರವರ ಮನಸ್ಸಿನ ಭಯ ತುಂಬಿತ್ತು. ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಕೃಷ್ಣಾರ್ಜುನರ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದು ಸೂಚಿತು, ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ. ಜಯಸ್ತು ಪಾಂಡವ ಪುತ್ರಾಣಂ ಯಶೇ ಪಕ್ಷ ಜನಾರ್ದನಂ. ಜಯವು ಯಾವಾಗಲೂ ಲಭಿಸುವುದು ಪಾಂಡವನಂತವರಿಗೆ, ಏಕೆಂದರೆ ಭಗವಾನ್ ಕೃಷ್ಣನು ಅವರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗಲೂ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ, ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ವಿಷ್ಣು ಅಥವಾ ಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯೂ ಭಾಗ್ಯವೂ ಅರ್ಜುನನಿಗೆ ಕಾಯುತ್ತಿತ್ತು. ಇಷ್ಟೇ ಅಲ್ಲದೆ ಈ ಮಿತ್ರರು ಇಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ತ್ರಿಲೋಕದಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲಿಯೇ ಆದರೂ ಈ ರಥವು ವಿಜಯಗಳಾಗುವುದೆಂಬುದನ್ನು ಇದು ಸೂಚಿಸಿತ್ತು. ಧರ್ಮದ ಪರವಾಗಿರುವ ಶಕ್ತಿ ಯಾವಾಗಲೂ ದೈವ ಬಲದಿಂದ ಕೂಡಿರುತ್ತದೆ. ನಿಜವಾದ ನಾಯಕತ್ವ ಕೃಷ್ಣನ ಮಾರ್ಗದರ್ಶನ ಮತ್ತು ಅರ್ಜುನ ಶೌರ್ಯ ಸೇನೆಯ ಮನೋಬಲವನ್ನು ಎತ್ತುತ್ತದೆ. ಜೀವನದಲ್ಲಿಯೂ ಧರ್ಮ, ಶುದ್ಧತೆ ಮತ್ತು ದೈವ ಮಾರ್ಗದರ್ಶನ ಹೊಂದಿರುವವರು ಯಾವುದೇ ಯುದ್ಧವನ್ನು ಜಯಿಸುತ್ತಾರೆ.